ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ BCUನ SEP ಕನ್ನಡ ಪಠ್ಯಕ್ರಮದ ಅನುಸಾರ BCom ಮೊದಲ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಉತ್ತರಿ ಹಾಡು ಒಂದು ಕಾವ್ಯಭಾಗವನ್ನು ಕೊಟ್ಟಿದ್ದಾರೆ. ಅದನ್ನು ಬರೆದಂಥ ಕವಿ ಪಂಜೆ ಮಂಗೇಶರಾಯರು. ಈ ಒಂದು ಹಾಡಿನ ಒಂದು ಮಹತ್ವ ಏನೆಂದರೆ, ಉತ್ತರಿ ಹಾಡು ಕೊಡಗು ಅವರ ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವ ಹಾಡು. ಈ ಕವನದ ಕೊಡವರ ಕೊಡಗಿನ ಸಂಸ್ಕೃತಿ, ಇತಿಹಾಸ, ಪ್ರಾಕೃತಿಕ ಸೌಂದರ್ಯ ಮತ್ತು ವೀರಶ್ರೀಯನ್ನು ಎತ್ತಿ ಹಿಡಿಯುವಂತಹ ಒಂದು ಕವಿತೆ ಇದಾಗಿದೆ. ಹಾಗೆ ಮುಂದುವರಿಯುತ್ತಾ ಉತ್ತರಿ ಹಾಡು ಪಂಜೆ ಮಂಗೇಶರಾಯರು ಈ ರೀತಿ ಅದನ್ನು ಬರೆದಿದ್ದಾರೆ. ಎಲ್ಲಿ ಭೂರಮೆ ದೇವಸನ್ನಿಧಿ ಬಯಸಿ ಬಿಮ್ಮನೆ ಬಂದಲೋ, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪನಿಂದಲೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆವಳೋ, ಎಲ್ಲಿ ನೆಲವನ್ನು ತನಿಸಿ ಜನಮನ ಹೊಳದ ಕಲವಲೋ, ಅಲ್ಲಿ ಆ ಕಡೆ ನೋಡಲ, ಅಲ್ಲಿ ಕೊಡವರ ನಾಡಲ, ಅಲ್ಲಿ ಕೊಡವರ ಬೀಡಲ. ಅಂದರೆ ನೋಡಿ, ಆ ಒಂದು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವಂತಹ ಈ ಒಂದು ನಮ್ಮ ಕೊಡಗು ಪ್ರದೇಶವನ್ನು ಕವಿ ಅಲ್ಲಿರುವಂತಹ ಒಂದು ಸೌಂದರ್ಯವನ್ನು, ಅಲ್ಲಿರುವಂಥ ಒಂದು ಪ್ರಕೃತಿಯ ಸೊಬಗನ್ನು ಕವಿ ಇಲ್ಲಿ ವರ್ಣಿಸಕ್ಕೆ ಹೊರಡ್ತಿದ್ದಾರೆ. ಎಲ್ಲಿ ಭೂರಮೆ ಅಂದರೆ ಭೂತಾಯಿಯ ಸೌಂದರ್ಯ. ಆ ಭೂತಾಯಿ ಆ ಕೊಡಗಿನ ಸೌಂದರ್ಯವನ್ನು ಸಹ ಬಯಸಿ ಇಷ್ಟಪಟ್ಟು ಸಂತೋಷದಿಂದ ಅಲ್ಲೇ ಇರಬೇಕು ಅಂತ ಆಕೆ ಬಂದಿದ್ದಾಳೆ. ಎಲ್ಲಿ ಮೋಹನಗಿರಿ ಅಂದರೆ ಅಲ್ಲಿರುವಂತಹ ಒಂದು ಕಾಡು, ಮೋಹನ ಅಂದರೆ ಆಕರ್ಷಣ, ಗಿರಿ ಅಂದರೆ ಕಾಡು. ಆ ಕಾಡು, ಬೆಟ್ಟ, ವನ, ಆ ಸಂಪತ್ತಿಗೆ ಅವರು ಬೆರಗಾಗಿ ಅಲ್ಲೇ ಅದನ್ನು ನೋಡುತ್ತಾನೆ ಆಕೆ ಹಂಗೆ ನಿಂತು ಆಕೆ ಒಂದು ರೂಪಿಯಾಗಿ ಅಲ್ಲೇ ನಿಂತಿದ್ದಾಳೆ. ಅದರ ಜೊತೆಗೆ ಆಕಾಶದಲ್ಲಿ ಆಕಾಶದಲ್ಲಿ ಮಿಂಚುವಂತಹ ಒಂದು ಯಾವ ರೀತಿ ಮಿಂಚುತ್ತೋ ಆಕಾಶದಲ್ಲಿ, ಆ ರೀತಿ ಈ ಕಾವೇರಿ ನದಿ ಇಲ್ಲಿ ಸೊಗಸಾಗಿ ಹರಿಯುತ್ತಿದೆ. ಆ ಮಿಂಚು ಬರುವ ರೀತಿಯಲ್ಲಿ ಈ ಕಾವೇರಿ ನದಿಯಲ್ಲಿ ಸೊಗಸಾಗಿ ಹರಿಯುತ್ತಿದೆ. ಆ ನದಿಯ ಕೊಡಗಿನ ಅಲ್ಲಿರುವಂತಹ ನೆಲವನ್ನು ತರಿಸಿ ಅಂದರೆ ತಂಪು ಮಾಡಿ ಅಲ್ಲಿರುವ ಜನ ಅಂದರೆ ಜನರು, ಮನ ಅಂದರೆ ಮನಸ್ಸು, ಆ ಜನರ ಮನಸ್ಸನ್ನು ಅದೇನು ಮಾಡಿದೆ, ತಂಪು ಮಾಡಿದೆ. ಹಾಗೆ ಮುಂದುವರಿಯುತ್ತಾ ಅಲ್ಲಿರುವಂತಹ ಕಾವೇರಿ ನದಿ ಹರಿಯುತ್ತಾ ಅಲ್ಲಿರುವಂಥ ಹೊಲ ಸುತ್ತಲೂ ಕಸವನ್ನು ತೆಗೆದು ಅದನ್ನು ಶುದ್ಧ ಮಾಡುವಂತಹ ಒಂದು ಒಳ್ಳೆಯ ಕೆಲಸ ಆ ನದಿ ಮಾಡಿದೆ ಅಂತ ಕವಿಯಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಆ ಕಡೆ ನೋಡಲ್ಲ, ನಿಜವಂದರೆ ಆ ಕೊಡಗು ಪ್ರದೇಶ ಕಡೆ ನೋಡಿ, ಅಲ್ಲಿ ಕೊಡವರ ನಾಡಲ್ಲ, ಅಲ್ಲಿದೆ ನಮ್ಮ ನಾಡು, ಅಲ್ಲಿ ಕೊಡವರ ಬೀಡಲ್ಲ, ಅದು ನಮ್ಮ ಪ್ರದೇಶ ಅಂತ ಕವಿ ಒಂದು ಮನಮೋಹಕವಾಗಿ ಆ ಒಂದು ಕೊಡಗು ಪ್ರದೇಶದ ಸೌಂದರ್ಯವನ್ನು ಕವಿ ವಿವರಿಸಕ್ಕೆ ಹೊರಟಿದ್ದಾರೆ. ಅದೇ ಮುಂದುವರಿತಾ ಎರಡನೇ ಪ್ಯಾರ. ಸವಿದು ಮೆದ್ದರೋ ಯಾರು ಪೂರ್ವಾದಿ ಹುಳಿಯ ಹಾನಿನ ಮೇವನು, ಕವನೆ ತಿರ್ಕಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಹಾನೆಯ ಸುಡಲಲ್ಲಿ ರಣಗೊಂಬನಾರ್ ಬೋಗೆರ್ಬರರು, ಸವಿಯುತ್ತಾ ಸಾಹಸತ್ವ ಕ್ಷೇತ್ರೀಯ ಬೇಟೆ ಮೆರೆದರೋ ಅವರು ಸೋಲ್ ವರಿಯರು, ಅವರೇ ಕಡಗಲಿ ಗರಿಯರು, ಅವರು ಕೊಡಗಿನ ಹಿರಿಯರು. ನೋಡಿ, ಕವಿ ಯಾವ ರೀತಿಯಾಗಿರುವಂತಹ ಒಂದು ಕೊಡಗಿನ ಜನರ ಅವರು ಯಾವತ್ತೂ ಸಾಹಸವನ್ನು ಮೆರೆಯುವಂಥವ್ರು. ಅವರ ಪೂರ್ವಜರು ತುಂಬಾ ಮೃದು ಸ್ವಭಾವದವರು. ಬೇಕಾದರೆ ಅವರು ಎಷ್ಟು ಗಟ್ಟಿಯಾಗಿದ್ದರಂದರೆ, ಎಷ್ಟು ಸಾಹಸವನ್ನು ಅವರು ಮೆರೆದಿದ್ದಂದರೆ, ಹುಲಿ ಹಾಲನ್ನು ಬೇಟೆ ಮಾಡಿ ಆ ಹಾಲನ್ನು ಕುಡಿದವರು ತಮ್ಮ ಧೈರ್ಯವಂತರು ಎಂದು ತೋರಿಸ್ಕೊಳ್ತಿದ್ರು. ನಾವೆಲ್ಲ ಹಗ್ಗದಲ್ಲಿ ಆಟ ಆಡುತ್ತಾರೆ, ಅವರು ಹೆಬ್ಬವನ್ನೇ ಹಗ್ಗದ ರೀತಿ ಮಾಡಿಕೊಂಡವರು ಆಟವಾಡುತ್ತಿದ್ದರು. ಅಷ್ಟು ಧೈರ್ಯವಂತರು ಅಂತೇಳಿ ಕವಿಯಲ್ಲಿ ಆ ಒಂದು ವೀರತ್ವ ಗುಣವನ್ನಲ್ಲಿ ಕವಿ ಹೇಳಕ್ಕೆ ಹೊರಟಿದ್ದಾರೆ. ಅಲ್ಲಿ ಕ್ಷತ್ರಿಯರು ಯಾವ ರೀತಿ ಭೇಟಿ ಮಾಡಿ ತಮ್ಮ ಸಾಹಸವನ್ನು ಮೆರೆಯುತ್ತಿದ್ದರು. ಕೊಡಗಿನ ಜನರು ಸೋಲನ್ನು ಒಪ್ಪುವುದಿಲ್ಲ, ಸಾವಿಗೆ ಅವರು ಯಾವತ್ತೂ ಹೆದರುವುದಿಲ್ಲ. ಅಷ್ಟೊಂದು ಆ ಹಿರಿಯರು ತಮ್ಮ ಧೈರ್ಯವಂತರಾಗಿದ್ದರು ಅಂತ ಕವಿಯಲ್ಲಿ ಒಂದೊಂದಾಗೆ ತಮ್ಮ ಒಂದು ಕೊಡಗಿನ ಜನರ ಒಂದು ಸಾಹಸವನ್ನು ಮತ್ತು ಅವರ ಒಂದು ಕ್ಷತ್ರಿಯ ವೀರತ್ವವನ್ನು ಸಹ ಕವಿಯಲ್ಲಿ ವರ್ಣಿಸಕ್ಕೆ ಹೊರಟಿದ್ದಾರೆ. ಅದರ ಜೊತೆಗೆ ಅದೇ ರೀತಿ ಮುಂದುವರಿತಾ ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹೆಗೆಗಳ ಒಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್, ಬೊಮ್ಮಗಿರಿಯಂ ಪುಷ್ಪಗಿರಿ ಪರ್ಯಂತ ಬೆಳೆದಾದಿ ದೇಶವು,
ಧರ್ಮದಾನದ ಕಟ್ಟುಕಟ್ಟೆಗಳೇ ರೀತಿ ನೀತಿ ಕೋಶವು. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನೋಡೋಲ್ ಬಿಡಲಮ್ಮದು. ನೋಡಿ ಎಷ್ಟು ಅದ್ಭುತವಾಗಿ ಕವಿ ತಮ್ಮ ಈ ನಾಡಿನ ಒಂದು ಆ ನಾಡು ಕೊಡಗು ಪ್ರದೇಶ ಏನಾಗುತ್ತೆ ಅನೇಕರ ಒಂದು ದಾಸ್ಯಕ್ಕೆ ಒಳಪಟ್ಟಿತ್ತು. ಆ ದಾಸ್ಯದಿಂದ ಆ ಜನರನ್ನು ಸಹ ಜನರನ್ನು ಅವರು ಆ ಕೊರಳಿನಿಂದ ಆ ದಾಸ್ಯದಿಂದ ಬಿಡುಗಡೆ ಪಡೆದು ಉಳಿಯಂತೆ ಹೋರಾಡಿ ಅವರನ್ನು ಆ ದಾಸ್ಯದಿಂದ ಮುಕ್ತರಾದರು. ಶತ್ರುಗಳನ್ನು ಎದುರಿಸಿ ಹೋರಾಡಿ ತಮ್ಮ ಆ ಜನರ ಒಂದು ಭಾಗದ ಜನರನ್ನು ಆ ದಾಸ್ಯದ ಕೊರಳಿಂದ ಬಿಡುಗಡೆ ಮಾಡಿರುವಂತಹ ಹೇಳಿಕೆ ನಮ್ಮ ಹಿರಿಯರದು, ನಮಗೂ ಕೊಡಗು ಪ್ರದೇಶ ಅಂತ ಅದನ್ನು ಹೇಳಕ್ಕೆ ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಈ ಬೊಮ್ಮಗರಿಯಿಂದ ಪುಷ್ಪಗೊರಿಯವರೆಗೂ ನಮ್ಮ ಒಂದು ಈ ಪ್ರದೇಶ ಒಂದು ಹೆಂಗೆ ನಮ್ಮ ಭಾರತ ಕನ್ಯಾಕುಮಾರಿಯಿಂದ ಕಾಶ್ಮೀರ್ಗೂ ಹಬ್ಬಿದೆಯೋ ಅದೇ ರೀತಿ ಆ ಕೊಡಗು ಪ್ರದೇಶ ಏನಾಗಿದೆ ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೂ ಈ ಒಂದು ಪ್ರದೇಶ ಹಬ್ಬಿದೆ ಅಂತ ಕವಿಯಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಈ ಮುಂದುವರಿತಾ ಇದು ದಾನಕ್ಕೆ ಧರ್ಮಕ್ಕೆ ಹೆಸರುವಾಸಿ ಆಗಿರುವಂತಹ ನಮ್ಮ ಒಂದು ಪ್ರದೇಶ ಇದು ನಮ್ಮ ರೀತಿ ನೀತಿಗೆ ಈ ಕೊಡಗು ಪ್ರದೇಶ ಒಂದು ಭಂಡಾರವಾಗಿದೆ, ಒಂದು ಕೋಶವಾಗಿದೆ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮಡಲ್ ಬಿಡಲಮ್ಮದು. ಇದು ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಕೊಡಗು ಪ್ರದೇಶವಾಗಿದೆ ಅಂತ ಕವಿ ವರ್ಣಿಸಿಕೆ ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಇದು ಮುಂದನೇ ಪ್ಯಾರವನ್ನು ಹೋಗ್ತಿದ್ದ ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯಿಯ ತವರು ಮನೆ, ಕದನ ಸಿರಿಗುಯ್ಯಾಲೆ ತೂಗಿನಿಂದಲೇ ಚಂದ್ರವರ್ಮನ ಇದು ಚೆಂಗಲರ್ಸರಾಡಂಬರವು ಕುಣಿದ ಶ್ರೀರಂಗವು, ಇದೋ ಇರಲ್ದ ಹಾಲೇರಿಯ ಬಲೆಗಿರಿ ಶೃಂಗವು, ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು, ಕೆಡಗಿದು ಕೆದಲಮ್ಮನ ಬೆಡಗಿದು. ಅಂದರೆ ಇಲ್ಲಿ ಕೊಡಗು ಜನರ ಒಂದು ಸಾಹಸವನ್ನು ಮತ್ತು ಹೇಳ್ತಿದ್ದಾರೆ. ಅದರ ಜೊತೆಗೆ ಇದು ಅಷ್ಟೇ ಅಲ್ಲ, ನಮ್ಮ ಕೊಡಗು ಪ್ರದೇಶ ಯಾವುದಕ್ಕೆ ಪ್ರಸಿದ್ಧಿ ಆಗಿ ಅಂದರೆ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿರುವಂತಹ ಈ ನಾಡು, ಈ ಪ್ರದೇಶವಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಕಾವೇರಿ ನದಿಯ ಉಗಮಸ್ಥಾನ. ಈಗ ನಮ್ಮ ಕಾವೇರಿ ನದಿ ಹರಿತೆ, ಅದು ಉಗಮಸ್ಥಾನ ಏನಂದರೆ ತಲಕಾವೇರಿ. ಅದಕ್ಕೆ ಅದು ತವರು ಮನೆ. ಯಾವುದೇ ಕಾವೇರಿ ನದಿಗೆ ತವರು ಮನೆ ಯಾವುದಂದರೆ ತಲಕಾಡು ಪ್ರದೇಶ. ಆ ರೀತಿಯಾಗಿರುವಂಥ ಒಂದು ಪ್ರದೇಶವಾಗಿದೆ ನಮ್ಮ ಕೊಡಗು ಪ್ರದೇಶ ಹೇಳ್ತಿದ್ದಾರೆ. ಅನೇಕ ರಾಜಮನೆತನಗಳು ಸಹ ಚಂದ್ರವರ್ಮ, ಬೆಳ್ಳೆಂಗ ರಾಜ ಹಾಗೂ ಹಾಲೇರಿ, ಬಿಳಿಗಿರಿ, ಶೃಂಗೇರಿ ರಾಜರು ಮನೆತನಗಳು ಶ್ರೀಮಂತಿಕೆಯಿಂದ ಈ ನಾಡನ್ನು ಆಳಿ ಇದನ್ನು ಜನರಿಗೆ ಸುಖ ಸಂಪತ್ತನ್ನು ಕೊಟ್ಟು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಈ ನಾಡನ್ನು ಆಳಿದವರು ದೇವರ ಲೀಲೆಯಿಂದ ನಮ್ಮ ನಾಡು ಯಾವುದೋ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತೇಳಿ ಸಹ ಈ ಒಂದು ಪ್ರದೇಶವನ್ನು ಕವಿಯಲ್ಲಿ ಹೊಗಳಿಸಿಕ್ಕೆ ಹೊರಟಿದ್ದಾರೆ. ಇದೇ ರೀತಿ ಮುಂದುವರಿತಾ ಇನ್ನೊಂದು ಪ್ಯಾರ ಈ ರೀತಿ ಇದೆ. ಒಮ್ಮತ ಒಗ್ಗಟ್ಟು ಒಂದೇ ಮನವು ಹೇಳಿರಿ, ಸುಮ್ಮನಿಂತಿರೋ ದಟ್ಟ ಕುಪ್ಪಸ ಹಾಡು ಉತ್ತರಿಗೇಳಿರಿ, ಚಿಮ್ಮಿ ಪಾತೊರೆ ಕೊಲ ಒಯ್ಯಿಗೆ ಕುಣಿಯುವ ಪದ ಹೊರಹುಮ್ಮಲಿ, ಹಮ್ಮೆ ಹರಿಸಿದ ಸೀಮೆ ನಮಗಿದು ಹಿರಳಿ, ನಮ್ಮದೇ ನಮ್ಮಲ್ಲಿ ತಾಳಿದ ತಾಳಲಿ, ಹಮ್ಮೆಯ ಬಲ ತೋಳದಲ್ಲಿ ನಮ್ಮ ಕೊಡಗಿದು ಬಾಳಲಿ. ನೋಡಿ, ಒಮ್ಮತ ಒಗ್ಗಟ್ಟು ಒಂದೇ ನಮ್ಮ ಮನಸ್ಥಿತಿ, ನಮ್ಮ ಕೊಡಗಿನ ಜನರ ಸ್ಥಿತಿಯಾಗಿದೆ. ಎಲ್ಲರೂ ಸೇರಿ ಈ ಉತ್ತರಿ ಹಾಡಿನ ಮೂಲಕ ಪ್ರಕೃತಿಯ ಸೌಂದರ್ಯ, ವೀರತ್ವ ಗುಣಗಳು ಈ ಸೀಮೆಯ ಸಂಪತ್ತಾಗಿದೆ. ಜನರಿಗೆ ನೆಮ್ಮದಿಯಿಂದ ಈ ಭೂತಾಯಿಯ ಆಶಯದಲ್ಲಿ ಬೆಳೆಯಬೇಕೆಂದು ಹಾಗೂ ನಮ್ಮ ಕೊಡಗು ಜಗತ್ ಪ್ರಸಿದ್ಧಿಯಾಗಬೇಕು ಅಂತ ಕವಿಯ ಒಂದು ಆಶಯವಾಗಿದೆ. ಜೊತೆಗೆ ಇಲ್ಲಿ ಕವಿತನಾಗಿರುವಂತಹ ಇಲ್ಲಿ ಪ್ರಕೃತಿ ಸೌಂದರ್ಯ ಮತ್ತು ಇಲ್ಲಿ ಕಾವೇರಿ ನದಿಯ ಒಂದು ಶುದ್ಧತೆಯನ್ನು ಒಟ್ಟಾರೆಯಾಗಿ ಈ ಉತ್ತರಿ ಹಾಡಿನ ಸಾರಾಂಶ ಹೇಳಬೇಕಂದ್ರೆ, ಕೊಡಗಿ ಪ್ರಾಕೃತಿಕ ಸೌಂದರ್ಯವನ್ನು ಕಂಡು ಈ ಭೂತಾಯಿ ಈ ಕೊಡಗು ಪ್ರದೇಶವನ್ನು ಬಯಸಿ ಬಹಳ ಸಂತೋಷದಿಂದ ಕೊಡಗಿನ ಸೌಂದರ್ಯವನ್ನು ಬಯಸಲು ಬಂದಳು. ಈ ಪ್ರಕೃತಿಯ ಸೌಂದರ್ಯಕ್ಕೆ ಬೆರಗಾಗಿ ಅಲ್ಲೇ ನಿಂತಳು. ಆಕಾಶದಲ್ಲಿ ಮಿಂಚು ಬರುವ ರೀತಿಯಲ್ಲಿ ಕಾವೇರಿ ನದಿ ಸೊಗಸಾಗಿ ಹರಿಯುತ್ತಿದೆ. ಆ ನದಿಯ ಕೊಡಗಿನ ನೆಲವನ್ನು ತಂಪು ಮಾಡಿ ಅಲ್ಲಿ ಜನರ ಮನಸ್ಸನ್ನು, ಗುಣಗಳನ್ನು ಆ ಕಾವೇರಿ ನದಿಯು ಶುದ್ಧ ಮಾಡಿದೆ ಮತ್ತು ಅಲ್ಲಿ ಭೂಮಿಯಲ್ಲಿ ಕಲೆಯನ್ನು ತೆಗೆದು ಸ್ವಚ್ಛ ಮಾಡಿದೆ. ಕೊಡಗಿ ಜನರು ಸಾಹಸಿಗರು. ಪೂರ್ವಜರು ತುಂಬ ಮೃದು ಸ್ವಭಾವದವರು. ಹುಳಿ ಹಾಲನ್ನು ಕುಡಿಯುವಷ್ಟು ಧೈರ್ಯವಂತರು. ನಾವು ಹಗ್ಗದಲ್ಲಿ ಆಟವಾಡಿದರೆ ಅವರು ಹೆಬ್ಬಾವನು ಹಗ್ಗದ ರೀತಿಯಲ್ಲಿ ಆಟವಾಡುತ್ತಿದ್ದರು. ಕ್ಷತ್ರಿಯರ ರೀತಿಯಲ್ಲಿ ಬೇಟೆ ಮಾಡಿ ತಮ್ಮ ಸಾಹಸವನ್ನು ಮೆರೆಯುತ್ತಿದ್ದರು. ಕೊಡಗಿನ ಜನರು ಸೋಲನ್ನು ಒಪ್ಪುವುದಿಲ್ಲ, ಸಾವಿಗೆ ಹೆದರುವುದಿಲ್ಲ.
ಕೊಡಗಿನ ವೀರಗುಣಗಳು ವಿವರಿಸುವ ಬೇರೆಯವರ ಕೊರಳಿನ ದಾಸ್ಯದಿಂದ ಹುಲಿಯಂತೆ ಹೋರಾಡಿ ದಾಸ್ಯದಿಂದ ಮುಕ್ತರಾದರು. ಶತ್ರುಗಳನ್ನು ಎದುರಿಸಿ ಹೋರಾಡಿ ತಮ್ಮ ಜನರನ್ನು ದಾಸ್ಯದಿಂದ ಬಿಡುಗಡೆ ಮಾಡಿದರು. ಹಾಗೂ ಕೊಡಗಿನ ಪ್ರದೇಶವು ಬೊಮ್ಮಗಿರಿಯಿಂದ ಪುಷ್ಪಗಿರಿ ಪ್ರದೇಶವರೆಗೂ ಹಬ್ಬಿತು. ಅಲ್ಲಿನ ಜನರ ಧರ್ಮ, ದಾನ, ರೀತಿ ನೀತಿಗಳಿಗೆ ಈ ಪ್ರದೇಶವು ಹೆಸರುವಾಸಿಯಾಗಿತ್ತು. ಈ ಕೊಡಗು ಪ್ರದೇಶವು ಒಬ್ಬ ರಾಜನಿಂದ ಬಹುಮಾನವಾಗಿ ನೀಡಿದರು. ಇದು ನಮ್ಮ ಪ್ರಾಣಕ್ಕಿಂತ ಹೆಚ್ಚು ಒಂದು ಕೊಡಗು ಪ್ರದೇಶವಾಗಿದೆ. ಮುಂದುವರಿತಾ ಈ ಕೊಡಗು ಪ್ರದೇಶ ಅಗಸ್ತ್ಯ ಮುನಿಗಳು ತಪಸ್ಸು ಮಾಡಿದ ನಾಡಿದು. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ. ಅನೇಕ ರಾಜ ಮನೆತನಗಳು ಚಂದಿರವರ್ಮ, ಬೆಳ್ಳಿಂಗರಾಜ ಹಾಗೂ ಹಾವೇರಿಯ ಬಳಗಿರಿ, ಶೃಂಗೇರಿ ರಾಜರು ಈ ಮನೆತನಗಳನ್ನು, ಈ ಕಾಡನ್ನು, ಈ ಪ್ರದೇಶವನ್ನು ಶ್ರೀಮಂತಿಕೆಯಿಂದ ಈ ನಾಡು ಆಳಿದರು. ದೇವರ ಲೀಲೆಯಿಂದ ನಮ್ಮ ನಾಡು ಯಾವುದೋ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಒಮ್ಮತ, ಒಗ್ಗಟ್ಟು ಒಂದೇ ನಮ್ಮ ಮನಸ್ಥಿತಿ, ನಮ್ಮ ಕೊಡಗಿನ ಜನರ ಸ್ಥಿತಿಯಾಗಿದೆ. ಎಲ್ಲರೂ ಸೇರಿ ಆ ಉತ್ತರಿ ಹಾಡಿನ ಮೂಲಕ ಪ್ರಕೃತಿಯ ಸೌಂದರ್ಯ, ವೀರತ್ವ ಗುಣಗಳು ಈ ಸೀಮೆಯ ಸಂಪತ್ತಾಗಿದೆ. ಜನರಿಗೆ ನೆಮ್ಮದಿಯಿಂದ ಈ ಭೂತಾಯಿ ಆಶಯದಲ್ಲಿ ಬೆಳೆಯಬೇಕು ಹಾಗೂ ನಮ್ಮ ಕೊಡಗು